ನಮಸ್ಕಾರ ಸ್ನೇಹಿತರೆ, ಲವಿತಾಸ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ನಿಮಗೆ ಒಂದೊಳ್ಳೆ ವೆಯ್ಟ್ ಲಾಸ್ ರೆಸಿಪಿ ತೋರಿಸ್ತಾ ಇದ್ದೀನಿ. ವೆಯ್ಟ್ ಲಾಸ್ ಡ್ರಿಂಕ್ಸ್ ತೋರಿಸ್ತಾ ಇದ್ದೀನಿ. ಇವಾಗಿನ ಪರಿಸ್ಥಿತಿಯಲ್ಲಿ ಎಲ್ಲರಿಗೂ ಒಂದೇ ಪ್ರಾಬ್ಲಮ್ಮು, ಅದೇನು ಅಂದರೆ ವೆಯ್ಟ್ ಗೇನ್ ಆಗ್ತಾ ಇರೋದು. ಸೊ ಅದನ್ನು ಹೇಗೆ ನಾವು ರೆಡ್ಯೂಸ್ ಮಾಡ್ಕೋಬೋದು ಅಂತ ಹೇಳ್ತೀನಿ ಬನ್ನಿ. ಇಲ್ಲಿ ನೋಡಿ, ಇಲ್ಲಿ ಫಸ್ಟ್ ಒಂದು ಬಾಣಲೆಗೆ ನಾನಿಲ್ಲಿ 100 ಗ್ರಾಮ್ ಅಷ್ಟು ಧನಿಯಾ, 100 ಗ್ರಾಮ್ ಅಷ್ಟು ಜೀರಿಗೆ ಮತ್ತು 100 ಗ್ರಾಮ್ ಅಷ್ಟು ಸೋಂಪು, ಹಾಗೆ 100 ಗ್ರಾಮ್ ಅಷ್ಟು ವಾಮ್ ತಗೊತಿದ್ದೀನಿ. ವಾಮು ಅಂದರೆ ಅಜ್ವೈನು. ಇಷ್ಟು 4 ಪದಾರ್ಥಗಳನ್ನ ಚೆನ್ನಾಗಿ ನಾವು ಹುರ್ಕೋಬೇಕಾಗುತ್ತೆ. ನೀವಿಲ್ಲಿ ಕ್ವಾಂಟಿಟಿ ಬೇಕಾದರೆ ಹೆಚ್ಚು ಕಡಿಮೆ ಮಾಡ್ಕೋಬೋದು. ನಾನಿಲ್ಲ ಎಲ್ಲ 100 ಗ್ರಾಮ್ಸ್ ತೊಗೊಂಡಿದ್ದೀನಿ, ಯಾಕಂದರೆ ನಮಗೆ ತಿಂಗ್ಳಿಗೆ ಬೇಕಾಗುವಷ್ಟು ನಾನು ಮಾಡ್ತಾ ಇದ್ದೀನಿ. ಇಲ್ಲಿ ನೀವು ಬೇಕಾದರೆ ಇದರಲ್ಲಿ ಅರ್ಧ ಇಲ್ಲ ಕಾಲು ಭಾಗ ಎಲ್ಲನೂ ಸ್ವಲ್ಪ ತಗೋ, ಬಟ್ ಎಲ್ಲನೂ ಈಕ್ವಲ್ ಕ್ವಾಂಟಿಟಿಯಲ್ಲಿ ತಗೋಬೇಕಾಗುತ್ತೆ. ತಗೊಂಡು ಎಲ್ಲಾನು ಚೆನ್ನಾಗಿ ರೋಸ್ಟ್ ಮಾಡಬೇಕು. ಅದೊಂಥರ ರೋಸ್ಟ್ ಆಗಿರೋ ಸ್ಮೆಲ್ ನಿಮ್ಗೆ ಬರ್ತಾ ಇರುತ್ತೆ. ತುಂಬ ಸೀದೋಗೋವರೆಗೂ ರೋಸ್ಟ್ ಮಾಡಬಾರ್ದು. ಚೆನ್ನಾಗಿ ರೋಸ್ಟ್ ಆಗಿದೆ ಅಂತ ನಿಮ್ಗೆ ಅನ್ಸುತ್ತೆ, ಕಲರ್ ಚೇಂಜ್ ಆಗುತ್ತೆ ಸ್ವಲ್ಪ, ಅಲ್ಲೇವರೆಗೂ ರೋಸ್ಟ್ ಮಾಡಿಬಿಟ್ಟು ಅದನ್ನು ತಣ್ಣಗೆ ಮಾಡಬೇಕಾಗುತ್ತೆ. ಹಾಗೆ ನಾವು ಮಿಕ್ಸಿಗೆ ಹಾಕಬಾರ್ದು. ಇವಾಗಿನ ನಮ್ಮ ಲೈಫ್ ಸ್ಟೈಲು ಹಳೆ ಕಾಲದ ಥರ ಇಲ್ಲ. ಹಳೆ ಕಾಲದ ಥರ ಹೆಲ್ದಿ ಫುಡ್ ನಾವು ತಿಂತಿಲ್ಲ. ಹಳೆ ಕಾಲದ ಥರ ಯಾವುದೇ ಥರ ವ್ಯಾಯಾಮ ಬಾಡಿಗೆ ಸಿಗ್ತಾ ಇಲ್ಲ. ಯಾಕಂದರೆ ನಾವು ಒಂದೇ ಥರ ಕುತ್ಕೊಂಡು ಕೆಲಸ ಮಾಡ್ತಾ ಇರ್ತೀವಿ. ಆದ್ದರಿಂದ ದಪ್ಪ ಇರೋರು ಅಂತಾನೆ ಅಲ್ಲ, ಸಣ್ಣ ಇರೋರು ಈ ಥರ ಡ್ರಿಂಕ್ಸ್ನ ಕುಡಿಯೋದನ್ನ ಅಭ್ಯಾಸ ಮಾಡಿಕೊಂಡ್ರೆ ಅವರ ಹೆಲ್ತು ಎಲ್ಲ ಚೆನ್ನಾಗಿರುತ್ತೆ. ಮತ್ತು ಇದರಿಂದ ನನಗೆ ಈ ಡ್ರಿಂಕ್ ನೀವು ಡೈಲಿ ತಗೊಳ್ಳೋದ್ರಿಂದ ನಿಮ್ಮ ಬಾಡಿಯಲ್ಲಿ ಮೆಟಬಾಲಿಸಮ್ ಅಂದರೆ ಜೀರ್ಣಕ್ರಿಯೆ ವ್ಯವಸ್ಥೆ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಮತ್ತು ಟಾಕ್ಸಿನ್ಸ್ ಎಲ್ಲ ರಿಲೀಸ್ ಆಗುತ್ತೆ, ಚೆನ್ನಾಗಿ ಹೊರಗಡೆ ಹೋಗುತ್ತೆ ಬಾಡಿಯಲ್ಲಿರೋ ಟಾಕ್ಸಿನ್ಸ್ ಎಲ್ಲ. ಮತ್ತು ಬ್ಲಡ್ನ ಪ್ಯೂರಿಫೈ ಮಾಡುತ್ತೆ. ಹಾಗೆ ನಿಧಾನಕ್ಕೆ ಸ್ವಲ್ಪನೇ ಕೊಲೆಸ್ಟ್ರಾಲ್ ಎಲ್ಲ ಕೊಬ್ಬೆಲ್ಲ ಕರಗ್ತಾ ಬರುತ್ತೆ. ಅಷ್ಟು ಹೆಲ್ದಿಯಾಗಿರ್ತೀರ ನೀವು. ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದರೆ, ಇಲ್ಲ ನಿಮ್ಗೆ ಏನೂ ಜೀರ್ಣ ಆಗಿಲ್ಲ, ಡೈಜೆಸ್ಟೇ ಆಗಿಲ್ಲ ಅನ್ನೋ ಫೀಲ್ ಬರ್ತಾ ಇರುತ್ತಲ್ಲ, ಅದೆಲ್ಲದನ್ನು ಇದು ತುಂಬ ಅವಾಯ್ಡ್ ಮಾಡುತ್ತೆ. ಡೈಲಿ ಬೇಸಲ್ಲಿ ಕುಡಿಯೋದ್ರಿಂದ ತುಂಬ ಒಳ್ಳೆಯದಿದು. ಮಿಸ್ ಮಾಡದೆ ಕುಡೀರಿ ಅಂತಲೇ ಹೇಳ್ತೀನಿ. ಈಗ ಈ ಪೌಡರ್ನ ಯೂಸ್ ಮಾಡಿಕೊಂಡು ನಾವು ಯಾವ ರೀತಿ ಡ್ರಿಂಕ್ನ ಮಾಡ್ಕೋಬೇಕು ಅಂತ ಹೇಳ್ತೀನಿ ಬನ್ನಿ. ನಾನೊಂದು ಸ್ಟೀಲ್ ಪಾತ್ರೆಯಲ್ಲಿ 1 ಗ್ಲಾಸ್ ಅಷ್ಟು ನೀರು ತೊಗೊಂಡಿದ್ದೀನಿ. ನೀರು ಚೆನ್ನಾಗಿ ಕುದಿಬೇಕು. ಅಲ್ಲೇವರೆಗೂ ನಾವು ಪುಡಿ ಹಾಕೋಗಿಲ್ಲ. ನೀರು ಚೆನ್ನಾಗಿ ಕುದಿದ ನಂತರ ಅದಕ್ಕೆ 1 ಸ್ಪೂನ್ ಅಷ್ಟು ನಾನು ಈ ಪುಡಿನ ಆ್ಯಡ್ ಮಾಡ್ತಾ ಇದ್ದೀನಿ. ಆ್ಯಡ್ ಮಾಡಿದ್ಮೇಲೆ 1 ನಿಮಿಷ ಕುದಿಸ್ಬೇಕಾಗುತ್ತೆ. ನಂತರ ಇದನ್ನು ತೊಗೊಂಡು ನಾವು ಸರ್ವ್ ಮಾಡಿಕೊಂಡ್ರೆ ಇಷ್ಟೇ ಡ್ರಿಂಕು ಈಸಿಯಾಗಿ ಮಾಡ್ಕೋಬೋದು. ಪುಡಿ ನೀವು 1 ತಿಂಗಳ ತನಕನೂ ಆರಾಮಾಗಿ ಈಚೆನೇ ಸ್ಟೋರ್ ಮಾಡ್ಬೋದು. ನಾನು ಯಾವುದೇ ಫ್ರಿಜ್ಜಲ್ಲಿ ಈ ಪುಡಿನ ಇಡಲ್ಲ. ನಾನು 1 ತಿಂಗಳು ಆರಾಮಾಗಿ ಯೂಸ್ ಮಾಡ್ತೀನಿ. ನಮ್ಮ ಮನೇಲಿ ಎಲ್ಲರೂ ಇದನ್ನು ಕುಡಿತಾರೆ. ಈವನ್ ಶುಗರ್ ಪೇಷಂಟ್ಸ್ಗೂ ಇದು ತುಂಬ ಒಳ್ಳೆಯದು. ಸೊ ಮಿಸ್ ಮಾಡದೆ ಕುಡಿದ್ಬಿಟ್ಟು ನಿಮ್ಮ ಹೆಲ್ತನ್ನು ಚೆನ್ನಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಹಾಗೆ ಲೈಕು ಕೂಡ ಮಾಡ್ಕೊಳ್ಳಿ. ಇದೇ ಥರ ವಿಡಿಯೋಸ್ ನಿಮ್ಗೆ ಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.